ನಮಸ್ಕಾರ ಗೆಳೆಯರ, ನಾನಿವತ್ತು ಹೇಳುವಂಥ ಮೂವಿ ಹೆಸರು ODT. ಈ ಒಂದು ಮೂವಿ ಹಾರರ್ ಮತ್ತು ಥ್ರಿಲ್ಲರ್ ಮೇಲೆ ಬೇಸ್ ಆಗಿದೆ. ಮೂವಿಯ ಸ್ಟಾರ್ಟಿಂಗಲ್ಲಿ ನಾವು ನೋಡ್ತೇವೆ, ಡ್ಯಾನಿ ಅನ್ನುವಂಥ ಮಹಿಳೆ ತನ್ನ ಹೊಸ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ ಅಂತ. ಅದಾದ ನಂತರ ತನ್ನ ಗಂಡನಿಗೆ ಕಾಲ್ ಮಾಡ್ತಾಳೆ. ಗಂಡ ಒಂದು ನಿಮಾನ್ಸ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅವನು ಹೇಳ್ತಾನೆ, ನಾನಿವತ್ತು ಮನೆಗೆ ಬರೋದಕ್ಕೆ ಆಗಲ್ಲ, ನೀನೊಬ್ಬಳೇ ಇರಬೇಕು ಅಂತ. ಇದೇ ಕಾರಣಕ್ಕೆ ಡ್ಯಾನಿ ಕೂಡ ಒಪ್ಕೊಳ್ತಾಳೆ. ನಂತರ ರಾತ್ರಿ ಆಗುತ್ತೆ. ಡ್ಯಾನಿಗೆ ಕೆಲವು ವಸ್ತುಗಳು ಬೇಕಾಗುತ್ತೆ, ಅದು ಕಾರ್ನಲ್ಲಿರುತ್ತೆ. ಅದನ್ನ ತಗೊಳ್ಳೋದಕ್ಕೆ ಅಂತ ಡೋರ್ನ ಓಪನ್ ಮಾಡಿ ಕಾರ್ ಹತ್ರ ಹೋಗಿ ವಸ್ತುಗಳನ್ನ ತಗೊಳ್ತಿರ್ತಾಳೆ. ಅಷ್ಟೊತ್ತಿಗೆ ಯಾವುದೋ ಒಂದು ಶಬ್ದ ಆಗುತ್ತೆ. ಇದನ್ನ ಕೇಳಿ ಅವಳಿಗೆ ಗಾಬರಿ ಆಗುತ್ತೆ. ನಂತರ ಮನೆ ಒಳಗಡೆ ಹೋಗಿ ಡೋರ್ನ ಲಾಕ್ ಮಾಡ್ತಾಳೆ. ಆಚ ಕಡೆ ಯಾರಿರ್ಬೋದು ಅಂತ ನೋಡೋದಕ್ಕೆ ಡೋರ್ನಲ್ಲಿದ್ದ ಒಂದು ಸಣ್ಣ ಕಿಟಕಿನ ಓಪನ್ ಮಾಡಿ ನೋಡ್ತಾಳೆ. ಒಬ್ಬ ವಿಚಿತ್ರವಾದ ವ್ಯಕ್ತಿ ಡೋರ್ನ ಮುಂದೆನೆ ನಿಂತಿರ್ತಾನೆ. ಆ ವಿಚಿತ್ರವಾದ ವ್ಯಕ್ತಿ ಹೇಳ್ತಾನೆ, ನೀನು ಕಾರ್ ಹತ್ರ ಏನೋ ತಗೊಳ್ತಿರುವಾಗ ನಿನ್ನ ಮನೆ ಒಳಗಡೆ ಯಾರೋ ಹೋದ್ರು ಅಂತ. ಇದನ್ನ ಕೇಳಿ ಡ್ಯಾನಿಗೆ ತುಂಬಾನೇ ಭಯ ಆಗುತ್ತೆ. ಆ ವಿಚಿತ್ರವಾದ ವ್ಯಕ್ತಿ ಹೇಳ್ತಾನೆ, ಈ ಮನೆಯಲ್ಲಿ ಯಾರೋ ಇದ್ದಾರೆ, ದಯವಿಟ್ಟು ಆಚ ಕಡೆ ಬಾ ಅಂತ ಪದೇ ಪದೇ ಇವನು ಹೇಳ್ತಾನೆ ಇರ್ತಾನೆ. ಆದ್ರೆ ಡ್ಯಾನಿ ಇದನ್ನ ನಂಬೋದಿಲ್ಲ. ಕಾರಣ ಯಾಕೆ ಅಂದ್ರೆ ಆಚ ಕಡೆ ಇರೋ ವ್ಯಕ್ತಿ ಕೂಡ ಸ್ವಲ್ಪ ವಿಕೃತವಾಗಿ ಕ್ರೂರವಾಗಿ ಇರ್ತಾನೆ. ಇದೇ ಕಾರಣಕ್ಕೆ ಡ್ಯಾನಿಗೆ ತುಂಬಾನೇ ಗಾಬರಿ ಆಗಿರುತ್ತೆ. ನಂತರ ಈ ವಿಚಿತ್ರವಾದ ವ್ಯಕ್ತಿ ಹೇಳ್ತಾನೆ, ನಾನು ಪೊಲೀಸ್ನ ಕರ್ಕೊಂಬರ್ತೀನಿ, ಅಲ್ಲಿ ತನಕ ದಯವಿಟ್ಟು ಬಾಗಿಲ ಸಮೀಪನೇ ಇರು. ಅಕಸ್ಮಾತ್ ಯಾರಾದ್ರೂ ನಿನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ದಯವಿಟ್ಟು ಬಾಗಿಲನ್ನ ತೆಗೆದು ಇಲ್ಲಿಂದ ಆಚ ಕಡೆ ಹೋಗು ಅಂತ. ಇದೇ ಕಾರಣಕ್ಕೆ ಅವಳು ಕೂಡ ಒಪ್ಕೊಳ್ತಾಳೆ. ಆ ಒಂದು ಸೀನ್ನ ನೋಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ, ಡ್ಯಾನಿನ ಯಾರೋ ಕೊಲೆ ಮಾಡಿದ್ದಾರೆ ಅಂತ. ಡ್ಯಾನಿನ ಕೊಲೆ ಮಾಡಿದವರು ಯಾರೋ, ಆ ವಿಚಿತ್ರವಾದ ವ್ಯಕ್ತಿನ ಅಥವಾ ಮನೆಯಲ್ಲೇ ಇದ್ದ ಆ ವ್ಯಕ್ತಿನ? ಗೆಳೆಯರ, ಈ ಒಂದು ಮೂವಿನ ಕಂಪ್ಲೀಟ್ ಆಗಿ ನೋಡಿ. ಮೂವಿ ಮಾತ್ರ ಭಯಂಕರವಾಗಿದೆ. ನಿಮಗೆ ಈ ಒಂದು ಮೂವಿಯ ಭಯಂಕರ ಥ್ರಿಲ್ಲರ್ ಸೀನ್ಸ್ಗಳನ್ನ ಎಂಜಾಯ್ ಮಾಡಬೇಕು ಅಂತಂದ್ರೆ ದಯವಿಟ್ಟು ಈ ಒಂದು ಮೂವಿನ ರಾತ್ರಿ ನೋಡಿ. ಯಾಕೆ ಅಂದ್ರೆ ಈ ಒಂದು ಮೂವಿನ ನೀವು ರಾತ್ರಿ ನೋಡಿದ್ರೆ ನಿಮ್ಮ ಬಾಯಿಗೆ ಬೀಜ ಬರುತ್ತೆ. ಇಂಥ ಬೆಸ್ಟ್ ಮೂವಿಗಳ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಜಾಯಿನ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರೆ. ಅಲ್ಲಿ ತನಕ ಕಾಯ್ತಾ ಇರಿ. ಬರ್ತೀನಿ ಗೆಳೆಯರ.